ಹಲೋ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೇರ್ ಕ್ಲಿಪ್ಪನ್ನು ಹೇಗೆ ಮಾಡೋದು ಅಂತ ಕಲಿಯೋಣ. ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್: ವೈಟ್ ಕುಂದನ್ ಶೇಪಲ್ಲಿರುವ ಪರ್ಲ್, ಸ್ಟೋನ್ ಚೈನ್, ದೆನ್ ಗ್ಲೂ. ಮೊದಲಿಗೆ ಬ್ಯಾಕ್ ಶೀಟಿಗೆ ಸ್ವಲ್ಪ ಗ್ಲೂವನ್ನು ಹಾಕ್ಕೋಬೇಕು. ನಂತರ ಅದಕ್ಕೆ ಸ್ಟೋನ್ ಚೈನನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ಸ್ಟಿಕ್ ಮಾಡಬೇಕು. ನಾನು 3 ಲೇಯರಲ್ಲಿ ಸ್ಟೋನ್ ಚೈನನ್ನು ಹಾಕ್ತಾಯಿದ್ದೀನಿ. 2 ಕಲರ್ಸ್ ಸ್ಟೋನ್ ಚೈನನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಒಂದು ವೈಟ್ ಸ್ಟೋನ್, ಅನದರ್ ಒನ್ ಈಸ್ ಲೈಟ್ ಗೋಲ್ಡನ್ ಕಲರ್ ಶೇಡ್ ಇರುವಂತಹ ಚೈನ್ ಸ್ಟೋನ್. ಇದನ್ನು ನೀಟಾಗಿ ಗ್ಲೂ ಹಾಕಿ ಅಂಟಿಸ್ಕೊಳ್ಬೇಕು. ಸೊ ಸ್ಟೋನ್ ಚೈನ್ ಅಂಟಿಸಿದ ನಂತರ, ಅದು ಒಣಗಿದ ನಂತರ ಅದರ ಸೈಡಲ್ಲಿ ಸ್ವಲ್ಪ ಗ್ಲೂವನ್ನು ನೀಟಾಗಿ ಹಾಕ್ಕೋಬೇಕು. ಅದರ ನಂತರ ನಾವೇನಿಲ್ಲಿ ಡ್ರಾಪ್ ಶೇಪ್ ಅಥವಾ ಕುಂದನ್ ಶೇಪಲ್ಲಿ ಪರ್ಲ್ಸನ್ನು ತಗೊಂಡಿದ್ದೀವಿ, ಅದನ್ನು ಒಂದೊಂದಾಗಿ ತೆಗೆದು ಗ್ಲೂ ಹಾಕಿರುವಲ್ಲಿ ಅಂಟಿಸ್ತಾ ಬರಬೇಕು. ಸೊ ನೀವಿಲ್ಲಿ ನೋಡಿರ್ಬೋದು, ನಾನು ನೀಟಾಗಿ ಸ್ವಲ್ಪ ರೌಂಡ್ ಶೇಪಲ್ಲಿ ಅಂಟಿಸ್ಕೊಂಡಿದ್ದೀನಿ. ಅದಾದ ನಂತರ ಆ ಸ್ಟೋನ್ ಚೈನಿಗೂ ಮತ್ತು ಪರ್ಲಿಗೂ ಇರುವ ಸಣ್ಣ ಗ್ಯಾಪಲ್ಲಿ ಮತ್ತೆ ಗ್ಲೂ ಹಾಕಿ ಅದರ ಮೇಲ್ಗಡೆ ಈ ಡ್ರಾಪ್ ಶೇಪ್ ಪರ್ಲನ್ನು ಮೂರಾಗಿ ನಾನು ಇಟ್ಟಿದ್ದೀನಿ. ಸೊ ಅದನ್ನು ಇಡ್ತಾ ನೀಟಾಗಿ ಇಟ್ಕೊಂಬರಬೇಕು. ಅದು ಇಟ್ಟ ನಂತರ ಕ್ಲಿಯರಾಗಿ ಡ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಸೊ ಇಲ್ಲಿ ಆಲ್ರೆಡಿ ಡ್ರೈ ಆಗಿದೆ. ಸೊ ನಾನು ಇನ್ನೊಂದು ಸೈಡಲ್ಲಿ ಸೇಮ್ ಡಿಸೈನನ್ನು ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟಿಗೆ ಸ್ವಲ್ಪ ಗ್ಲೂವನ್ನು ಹಾಕಬೇಕು. ಅದಾದ ನಂತರ ಅದರ ಮೇಲ್ಗಡೆ ಪರ್ಲನ್ನು 5 ಆಗಿ ಇಟ್ಟಿದ್ದೀನಿ. ನಾನು 5 ಪರ್ಲನ್ನು ನೀಟಾಗಿ ಲೈಟ್ ರೌಂಡ್ ಶೇಪಲ್ಲಿ ಇಟ್ಟು, ಸೇಮ್ ಇನ್ನೊಂದು ಸೈಡ್ ನಾವು ಹೇಗೆ ಮಾಡಿದ್ವಿ ಫಸ್ಟಿಗೆ, ಸೇಮ್ ಪ್ರೊಸೀಜರನ್ನು ಇಲ್ಲಿ ಕೂಡ ನಾವು ಮಾಡ್ತಾ ಹೋಗಬೇಕು. 2 ಸೈಡಿಗೆ ಗ್ಲೂವನ್ನು ನೀಟಾಗಿ ಹಾಕಿ ಕುಂದನ್ ಶೇಪಲ್ಲಿರುವ ಪರ್ಲನ್ನು ನೀಟಾಗಿ ಸ್ಟಿಕ್ ಮಾಡಿ ಡ್ರೈ ಮಾಡಲಿಕ್ಕೆ ಬಿಡಬೇಕು. ಸೊ ನೀವು 5 ಪರ್ಲನ್ನು ಇಟ್ಟ ನಂತರ ಅದರ ಮೇಲ್ಗಡೆ ಅಗೇನ್ 3 ಪರ್ಲನ್ನು ಇಡಬೇಕು. ಸೊ ನೀವು ಗ್ಲೂವನ್ನು 5 ಪರ್ಲಿನ ತುದಿಯಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಹಾಕೋದ್ರಿಂದ ಅದು ತುಂಬ ಸ್ಟ್ರಾಂಗಾಗಿ ಅಲ್ಲಿ ಸ್ಟಿಕ್ಕಾಗಿ ಇರುವಂಥದ್ದು. ಸೊ ಲಾಸ್ಟಲ್ಲಿ ನಾವೇನು ಸ್ಟೋನ್ಸನ್ನು ಹಾಕಿದ್ದೀವಿ ಅದು ಫುಲ್ಲು ಡ್ರೈ ಆದ ನಂತರ ಅದನ್ನು ನೀಟಾಗಿ ಯಾವ ಶೇಪಲ್ಲಿದೆ ಆ ಶೇಪಲ್ಲೇ ಕಟ್ ಮಾಡಿ ಇಟ್ಕೋಬೇಕು. ನಂತರ ಅದನ್ನು ನಮ್ಮ ಕ್ಲಿಪ್ಪಿಗೆ ಗ್ಲೂ ಹಾಕಿ ಅಂಟಿಸಿದರೆ ನಮ್ಮ ಕ್ಲಿಪ್ ರೆಡಿ ಆಗುತ್ತೆ. ಸೊ ದಿಸ್ ಈಸ್ ಫೈನಲ್ ಲುಕ್ ಆಫ್ ಅವರ್ ಕ್ಲಿಪ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. Thank you.